ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಕಾಗಿಣ ನದಿಯಲ್ಲಿ ಕೆಆರ್ಐಡಿಎಲ್ ಇವರ ಅನಧಿಕೃತ ಮರಳು ದಾಸ್ತಾನು ಸರಬರಾಜು ಮಾಡುತ್ತಿರುವುದನ್ನು ಕೂಡಲೇ ತಡೆಹಿಡಿದು ಅದರಂತೆ ಸದರಿ ಅಕ್ರಮ ಮತ್ತು ಅನಧಿಕೃತ ಮರಳುಗಾರಿಕೆ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತಜ್ಞರ ವರದಿಯಂತೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಲೇ ಸರ್ವೆ ಕಾರ್ಯ ಕೈಗೊಂಡು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿ ಜಿಲ್ಲೆ ಒಂದು ಗುಂಡಾ ಜಿಲ್ಲೆಯಾಗಿ ಸ್ಥಾಪನೆಯಾಗಿದೆ. ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಗಾಳಿಗೆ ತೂರಿ ಇವತ್ತಿನ ದಿವಸ ಏನು ಎರ್ರಾಬಿರ್ರಿಯಾಗಿ ಇವತ್ತಿನ ದಿವಸ ಇಲ್ಲಿ ತಮ್ಮ ಹಾನಿ ನಡೆದಿದ್ದ ದಾರಿ ಅನ್ನುವ ರೀತಿಯಲ್ಲಿ ಇವತ್ತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತಿನ ದಿವಸ ನಡೆಸ್ತಿರುವುದರಿಂದ ಇಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ಹಲವಾರು ತೊಂದರೆಗಳು ಆಗ್ತಾ ಇವೆ. ಒಂದು ಕಡೆ ಧಾರಾಕಾರವಾಗಿ ಮಳೆ ಹರಿದು ಇವತ್ತು ರೈತ ಕಂಗಾಲಾದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಸಾರ್ವಜನಿಕ ಅಡಚಣೆ ತೊಂದರೆ ಆಗುತ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಏನು ಚಿತ್ತಾಪುರ ತಾಲೂಕಿನ ಏನು ಕಾಗಿಣ ನದಿಯಲ್ಲಿರುವಂಥ ಅಕ್ರಮವಾಗಿ ಶೇಖರಣೆ ಮಾಡಿದಿರುವಂಥ ಮರಳುಗಾರಿಕೆಯನ್ನು ಇವತ್ತಿನ ದಿವಸ ಹಗಲು ರಾತ್ರಿ ಅನ್ನೋದೇ ಇವತ್ತಿನ ದಿವಸ ರಾಯಲ್ಟಿ ಹೆಸರಿನ ಮೇಲೆ ಲೂಟಿ ಮಾಡ್ತಿರೋದು ಇವತ್ತು ಖಂಡನೀಯ ಅದ. ಯಾಕಂತ ಹೇಳಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತೆತ್ತಿದ್ರೆ ಇವತ್ತಿನ ದಿವಸ ಅವರಾಗಿರ್ಬೋದು, ಅವ್ರ ಅಧ್ಯಕ್ಷರಾಗಿರ್ಬೋದು, ಇವತ್ತ ಏನು ಕಾನೂನು ಸಂವಿಧಾನ ಪ್ರಜಾಪ್ರಭುತ್ವ ಎಲ್ಲದರ ಬಗ್ಗೆಯೂ ಕೂಡ ಈ ರೀತಿ ಪುಸ್ತಕ ಹಿಡ್ಕೊಂಡು ಎಲ್ಲ ಕಡೆ ಓಡಾಡೋದು ಅನ್ನುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಸ್ವತಃ ತಮ್ಮ ಕ್ಷೇತ್ರದಲ್ಲಿ 2,500 ಕೋಟಿ ರೂಪಾಯಿವರೆಗೆ ಇವತ್ತು ಅಕ್ರಮ ಮರಳುಗಾರಿಕೆ ಆಗಿದೆ ಅನ್ನುವಂಥ ಒಂದು ಏಪ್ರಿಲ್ 7ನೇ ತಾರೀಕಿನಿಂದ ಇಲ್ಲಿವರೆಗೆ ಸಾಕಷ್ಟು ಹೋರಾಟಗಳು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ರಾಜ್ಯದಲ್ಲಿರುವಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ತಾಂತ್ರಿಕ ಸಮಿತಿ ವರದಿಯನ್ನು ಕೊಟ್ಟು ಮಾನವ ಶಕ್ತಿ ಅಂದಾಜಿಸಲಾರದಷ್ಟು ಇವತ್ತಿನ ದಿವಸ ಅಕ್ರಮ ಮರಳುಗಾರಿಕೆ ಆಗಿದೆ. 1 ಲಕ್ಷ ಟನ್ನವರೆಗೆ ಇವತ್ತು ಕ್ರೆಡಿಲ್ದವರು ಮರಳುಗಾರಿಕೆ ದಾಸ್ತಾನು ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಟ್ಟರೂ ಕೂಡ ಇವತ್ತಿನ ದಿವಸ ಇಲ್ಲಿವರೆಗೆ ಮೊನ್ನೆ ಉಸ್ತುವಾರಿ ಮಂತ್ರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕ್ರಮ ತಗೊಂಡಿಲ್ಲ. ಜಿಲ್ಲಾ ಅಧಿಕಾರಿಗಳು ಒಂದು ಜಿಲ್ಲೆಯ ಮರಳು ಟಾಸ್ಕ್ ಫೋರ್ಸ್ ಕಮಿಟಿ ಚೇರ್ಮನ್ ಇದ್ದಾರೆ. ಏಪ್ರಿಲ್ 7ನೇ ತಾರೀಕಿನಿಂದ ಇಲ್ಲಿವರೆಗೆ ಕೂಡ ಸಾಕಷ್ಟು ಇವತ್ತು ಹೋರಾಟಗಳು ಆ ನಿಟ್ಟಿನಲ್ಲಿ ಆಗಿವೆ. ಆದರೆ ಇಲ್ಲಿವರೆಗೆ ಕೂಡ ಒಬ್ಬ ವ್ಯಕ್ತಿ ಮೇಲೆ ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ಕ್ರಮ ತೆಗೆದುಕೊಂಡಿಲ್ಲ. ಏನು ನಮ್ಮದು ಆಗ್ರಹ ಇತ್ತು, ಅಲ್ಲಿ ಅಕ್ರಮ ಮಾಡಿದವ್ರ ಮೇಲೆ ಕಠಿಣವಾದಂಥ ಕ್ರಮ ತೆಗೆದುಕೊಂಡು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಏನು ಅಲ್ಲಿ ತೆರಿಗೆ ವಂಚನೆ ಆಗಿದೆ, ಆ ತೆರಿಗೆ ವಂಚನೆ ಸರ್ಕಾರಕ್ಕೆ ಇವತ್ತು ತುಂಬಿಸಬೇಕು. ಇದಕ್ಕೆ ಯಾರು ಜವಾಬ್ದಾರರು ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಕಾರ್ಯದರ್ಶಿಗಳು, ಮಾನ್ಯ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮಾನ್ಯ ನಿರ್ದೇಶಕರು KRIDL, ಮಾನ್ಯ ಪ್ರಾದೇಶಿಕ ಆಯುಕ್ತರು, ಮಾನ್ಯ ಮಂತ್ರಿಗಳು ಎಲ್ಲರೂ ನಾವು ಸುಮಾರು 8-10 ಸಲ ಮನವಿ ಪತ್ರ ಕೊಟ್ಟು ಎಲ್ಲ ಉಲ್ಲೇಖಗಳು ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಿನ್ನೆ ನಮ್ಗೆ ಸಾಯಂಕಾಲ ಗೊತ್ತಾಯಿತು 6-7 ಗಂಟೆಗೆ ಸುಮಾರು 100 ಟಿಪ್ಪರ್, ಹೆವಿ ಟಿಪ್ಪರ್ಗಳು, ಆ ಟಿಪ್ಪರ್ಗಳು ಆ ಏನು ಸ್ಟಾಕ್ ಏನು ಮಾಡಿದರು KRIDLದವರು ಆ ಸ್ಟಾಕಿಗೆ ರಾಯಲ್ಟಿ ಕೊಟ್ಟಿದ್ದೇವೆ ತಿಳ್ಕೊಂಡು ಇವತ್ತು ಕಾನೂನಿಗೆ ವಿರುದ್ಧವಾಗಿ ಇವತ್ತಿನ ದಿವಸ ಅಲ್ಲಿ 100 ಟಿಪ್ಪರ್ಗಳು ಉಸುಕು ತೆಗೆದುಕೊಂಡು ಹೋಗ್ಲಿಕ್ಕೆ. ಯಾಕಂತ ಪ್ರಶ್ನೆ ಮಾಡಿದ್ರಿಲ್ಲ, ನಾವು ರಾಯಲ್ಟಿ ಏನು ರಾತ್ರಿ ರಾಯಲ್ಟಿ ಕೊಡೋಂಥ ಯಾವ ಕಾನೂನು ಅದು ಅಲ್ರಿ? ವೇಯಿಂಗ್ ಮಷೀನ್ ಇಲ್ಲಾರ್ದೇ ಕಾಟ ಮಾಡಾರ ತೊಗೊಂಡು ಹೋಗ್ಬೇಕಂತ ಯಾವುದೋ ಕಾನೂನು ಅದ? ರಾಯಲ್ಟಿ ಕೊಟ್ಟರು ಕೂಡ ಒಂದು ಗಾಡಿಗಿಂತ ಇಷ್ಟಂತ ಯಾವ ಲೆಕ್ಕದ ಮೇಲೆ ತೊಗೋತೀರಿ ನೀವು? ಒಂದು ವೇಳೆ ಈಗ ತಜ್ಞರ ಸಮಿತಿ ವರದಿ ಕೊಟ್ಟರು, ಮಾನವ ಶಕ್ತಿ ಅಂದಾಜಿಲಾರದಷ್ಟು ಅಕ್ರಮ ಆಗಿದೆ, ನಾವು ಮಧ್ಯಂತರ ವರದಿ ಕೊಡ್ಲಿಕ್ಕೀವಿ, GPS ಮತ್ತು ಡ್ರೋನ್ ಮುಖಾಂತರ ಆ್ಯಕ್ಚುಯಲ್ ಫ್ಯಾಕ್ಟ್ ಏನದ ಅದು ಅಳತೆ ಮಾಡಿ ಕ್ರಮ ತೆಗೆದುಕೊಳ್ಬೇಕಂತ. ಅದು ಡ್ರೋನ್ ಮತ್ತು GPS
ಅದು ವರದಿ ಬರೋವರೆಗೂ ಕೂಡ ಇದು ಉಸುಕು ತೆಗೆದ್ರೆ ಅಲ್ಲಿ ಸಾಕ್ಷಿ ನಾಶ ಆಗಲ್ಲ. ಮತ್ತು ಯಾವ ಆಧಾರ ಮೇಲೆ ಒಂದು ವೇಳೆ ನೀವು ಅಂತೂ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇತ್ತು, ಇಷ್ಟು ಧಾರಾಕಾರಿ ಮಳೆ ಸುರಿತಿದ್ರು ಕೂಡ ರಾತ್ರಿ ನೀವು ಅಷ್ಟು ಉಸುಕು ಕೊಡೋದು ನಿಮ್ಗೆ ಅರ್ಜೆಂಟ್ ಇತ್ತಂದ್ರೆ 4 ತಿಂಗಳು 5 ತಿಂಗಳು ಐತಲ್ಲ, ಯಾರ ಮೇಲೆ ಯಾಕೆ ಕ್ರಮ ತೊಗೊಂಡಿಲ್ಲ ನೀವು? ನಿನ್ನೆ ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳ ಮೇಲೆ ರಾತ್ರಿ ಹೋದ್ರೆ ಅವ್ರು ನಮ್ಮ ಆರೋಪಿಗಳು ನೋಡ್ದಂಗೆ ನೋಡ್ತಾರೆ. ನಮ್ಮ ಮಾತಾಡೋಕ್ಕೆ ತಯಾರಿಲ್ಲ, ನಮ್ಮ ಮನೆಯನ್ನು ತೊಗೊಳಕ್ಕೆ ತಯಾರಿಲ್ಲ, ಕೇಳೋಕ್ಕೆ ತಯಾರಿಲ್ಲ. ಲಾಸ್ಟಿಗೆ ಏನೋ ಮಾಡಿ ಕನ್ವಿನ್ಸ್ ಮಾಡಿ ಹೋದೇವಿ. ಏನು ರೀ, ನಾವೊಬ್ಬರು ಹೋರಾಟಗಾರರು, ಈ ಜಿಲ್ಲೆಯ ನೆಲ ಜಲ ಸಂಪನ್ಮೂಲಗಳ ರಕ್ಷಣೆ ಮಾಡುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ನಾವು ಬಂದವರನ್ನು ಕರೆಸ್ಬೇಕು, ಕೂಡಿಸ್ಬೇಕು, ಕಾಫಿ ಕುಡಿಸ್ಬೇಕು, ಚಹಾ ಕುಡಿಸ್ಬೇಕು, ಹೋರಾಟ ಮಾಡತ್ತೀರಿ, ಒಳ್ಳೇದು ಮಾಡ್ತೀರಿ ಅಂತ ಹೇಳೋದು ಬಿಟ್ಟು ಉಲ್ಟಾ ಯಾರು ತಪ್ಪು ಮಾಡ್ಯಾರ ಅದ್ರಾಗ ಮುಚ್ಕೊಳ್ಳೋ ಸಲುವಾಗಿ ನಮಗೆ ಭೇಟಿಯಾಗೋದು ಅವಾಯ್ಡ್ ಮಾಡ್ತೀರಿ ನೀವು. ಅಂದರೆ ನೀವು ಅದರ ಭಾಗಿಯಾಗಿರಿ ಅಂತ ತಿಳ್ಕೊಂಡಿದ್ರ ಮೇಲೆ ಸಾಬೀತಾಗ್ತದೆ. ಏನು 2,500 ಕೋಟಿ ರೂಪಾಯಿ ಅಕ್ರಮ ಹಗರಣ ಆಗ್ಯದ, ಅದರ ಜಿಲ್ಲಾಧಿಕಾರಿಗಳು ಕೂಡ ಇದರ ಭಾಗಿಯಾಗಿರಬೇಕು ಅನ್ನುವಂಥ ಸಂಶಯ ವ್ಯಕ್ತಪಡಿಸಲ್ಕದ. ಆದ್ದರಿಂದ ನಮ್ಮದು ಆಗ್ರಹ ಅದ, ಕೂಡಲೇ ಜಿಲ್ಲಾಧಿಕಾರಿಗಳನ್ನ ಇಲ್ಲಿ ಎತ್ತಂಗಡಿ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಿರಿ. ಅವ್ರ ಮೇಲೆ ಇಲ್ಲಿವರೆಗೆ ಯಾಕೆ ಆ ಒಂದು ಮರಳುಗಾರಿಕೆ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ಆಗಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ದೀವಿ.